ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಮನುಷ್ಯ ಸಮಯ ಪಾಲನೆ ಬಹಳ ಅವಶ್ಯಕತೆ. ನಮ್ಮ ಎಲ್ಲ ಕಾರ್ಯಕ್ರಮಗಳು, ನಮ್ಮ ಎಲ್ಲ ವ್ಯವಹಾರಗಳು ಬೆಳಗ್ಗೆ ನಡೆದು ಸಾಯಂಕಾಲದವರೆಗೆ ಸಮಯಕ್ಕೆ ಸರಿಯಾಗಿ ನಡೆಯಬೇಕು. ಇದು ಜೀವನದಲ್ಲಿ ಅಭ್ಯಾಸ ಹೈಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು, ವ್ಯಕ್ತಿ ಸಮಯ ಪಾಲನೆ ಡಿಸಿಪ್ಲಿನ್ ಜೀವನದಲ್ಲಿ ಇದ್ದಿದ್ದಿಲ್ಲ, ಆ ವ್ಯಕ್ತಿ ಆರ್ಥಿಕ ವಿಷಯದಲ್ಲಿ ಸರಿಯಾದಂತಹ ವ್ಯವಸ್ಥೆ ಇದ್ದಿದ್ದಿಲ್ಲ, ಪ್ರಾಮಾಣಿಕತೆ ಇದ್ದಿದ್ದಿಲ್ಲ ಅಂದ್ರೆ ಆ ಮನುಷ್ಯ ಆಧ್ಯಾತ್ಮಿಕ ಉನ್ನತಿ ಹೊಂದಲಿಕ್ಕಾಗಲಿ, ಅವ ಒಂದು ಆಧ್ಯಾತ್ಮಿಕ ವ್ಯಕ್ತಿ ಆಗ್ಲಿಕ್ಕಾಗಲಿ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವ ಆರ್ಥಿಕ ವಿಷಯದಲ್ಲಿ, ಲೇನ್ ದೇನ್ ವಿಷಯದಲ್ಲಿ ಕೊಡೋದು ತುಂಬ ವಿಷಯ ಒಂದು 10 ರೂಪಾಯಿ ಒಳದ್ರು ಕೂಡ ಯಾರ್ದವ್ರಿಗೆ ಇಮಿಡಿಯೇಟ್ ಕೊಟ್ಟು ಬಿಡಬೇಕು. ಯಾವುದೋ ಲೆಕ್ಕದಲ್ಲಿ ನಾವು ಹೆಚ್ಚು ಕಮ್ಮಿ ಮಾಡಬಾರ್ದು. ಅದೇ ಆದ ನಂತರ ಸಮಯ ಪಾಲನೆ. ಪ್ರತಿಯೊಂದು ಕೆಲಸ ನಾವು ಎಲ್ಲಿ ಹೇಳಿದ್ದೀವಿ, ಎಲ್ಲಿ ಬರ್ತೀವಿ, ಏನು ಮಾಡ್ತೀವಿ, ಯಾರಿಗೆ ಏನು ಮಾತು ಕೊಟ್ಟಿದ್ದೀವಿ, ಯಾವ ಹೊತ್ತಿಗೆ ಹೋಗ್ಬೇಕು, ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು, ರಾತ್ರಿ ಎಷ್ಟೊತ್ತರವರೆಗೆ ನಾವು ಎಚ್ಚರಿಕೆ ಇರಬೇಕು, ಇವೆಲ್ಲದರನ್ನ ದಿನಚರಿ ಸರಿಯಾಗಿರಬೇಕು. ಮನೆಯಲ್ಲಿ ಕರೆಂಟ್ ಹೋದ್ರೂ ಸಹಿತ ರಾತ್ರಿ 12 ಗಂಟೆಗೆ ಯಾರಾದರೂ ನಿಮಗೆ ಕೇಳಿದ್ರು ಅಂತಂದ್ರೆ ಅಲ್ಮಾರಿ ಒಳಗೆ 3ನೇ ಖಾನಿ ಒಳಗೆ ತೆಳಗಡೆ ಲೆಫ್ಟ್ ಸೈಡಿಗೆ ಟೆಸ್ಟರ್ ಮತ್ತು ಕಟಿಂಗ್ ಪ್ಲೇಯರ್ ಇದೆ ನೋಡಿ, ಎದಕ್ಕೆ ಹೋಯ್ತು ಕರೆಂಟ್ ನೋಡು ಅಂತ ಹೇಳಿ ಹೇಳ್ತಕ್ಕಂಥದ್ದು ಜ್ಞಾಪಕ ಶಕ್ತಿ ಅಷ್ಟು ಡಿಸಿಪ್ಲಿನ್ ಇರಬೇಕು. ಆ ಮಾತ್ರ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾರೆ. ನೋಡ್ರಿ, ಇವೆಲ್ಲ ಜೀವನದಲ್ಲಿ ನಮಗೆ ಬೇಕು. ಇದಕ್ಕೆ ಸಂಬಂಧಪಟ್ಟಂತ 2 ಸಣ್ಣ ಘಟನೆಗಳನ್ನು ನೋಡೋಣ. ದ ಕಿಂಗ್ ಅಂಡ್ ನೈಲ್ ಅಂತೇಳಿ ಒಂದು ಇಂಗ್ಲಿಷ್ ಪಾಠ ಇತ್ತು. ಒಬ್ಬ ರಾಜ ಮತ್ತು ಒಂದು ಮಳೆ, ಸಣ್ಣ ಮಳೆ. ಒಬ್ಬ ರಾಜ ಇದ್ದ. ಆತ ಕುದುರೆಗಳು ಅವು ಇವು ಬಹಳಷ್ಟು ಆತನಲ್ಲಿತ್ತು. ಮಾರನೇ ದಿವಸ ಯುದ್ಧದ ತಯಾರಿ ಎಲ್ಲ ಮಾಡಬೇಕು. ಅವರು ಸೇನಾಧಿಪತಿ ಎಲ್ಲ ಕುದುರೆಗಳನ್ನು ನೋಡಿ ಚೆಕ್ ಮಾಡಿದ. ರಾಜನ ಕುದುರೆ ಸಹಿತ ಚೆಕ್ ಮಾಡಿ ರಾಜ ಹೇಳಿದ, ರಾಜ 3 ನಾಲ್ಗಳು ಸರಿಯಾಗಿದೆ, 1 ನಾಲಿಗೆ ಒಂದು ಮಳೆ ಇಲ್ಲ. ಆ ಮಳೆಯನ್ನು ನೀವು ಹೊಡಿಸ್ಬೇಕು ಹೀಗೆ. ಯಾಕಂದ್ರೆ ಬೆಳಗ್ಗೆ ಯುದ್ಧಕ್ಕೆ ಹೋಗೋದದ, ಆ ಮಳೆ ಬಹಳ ಇಂಪಾರ್ಟೆಂಟ್ ಅದ, ಒಂದು ಮಳೆ ಹೊಡಿಸ್ರಿ ಅಂತ. ಇರ್ಲಿ ನೋಡೋಣ ತಗೋ, ಇರ್ಲಿ ಸರಿ ಮಾಡೋಣ ಅಂದ್ರು. ಕೆಲಸದಲ್ಲಿ ಏನೋ ಮರ್ತು ಬಿಟ್ಟ. ಯುದ್ಧಕ್ಕೆ ಹೋದ, ಗೆದ್ದ. ರಾಜ ಬಹಳ ಶೂರ ಇದ್ದ, ಯುದ್ಧನ ಗೆದ್ದು ಬಿಟ್ಟ. ಅವರು ಸೋತಂತ ಸೈನ್ಯ ಓಡಿ ಹೋಗ್ತಾ ಇತ್ತು. ಅವರು ರಾಜ ಕೆಳಗೆ ಬಿದ್ದು ಬಿಟ್ಟಿದ್ದ. ಅವರೆಲ್ಲರೂ ಅದನ್ನು ಒಂದು ರೀತಿ ತಗೊಂಡು ಏನೋ ಮಾಡಿ ಪಲಾಯನವಾದದಲ್ಲಿ ಅವರೆಲ್ಲರೂ ಓಡ್ತಾ ಇದ್ರು. ಈ ಗೆದ್ದ ರಾಜ ಅವ್ರ ಹಿಂದೆ ಹೋದ ಅದು ಬಹಳ ದೂರ ಹೋಗ್ಬಿಟ್ಟ. ಅದು ಏನಾಯ್ತು, ಆ ಕುದುರೆ ನಾಲೇನು ಒಂದು ಮಳೆ ಇದ್ದಿದ್ದಿಲ್ಲ, ಆ ನಾಲು ಉಚ್ಚಿ ಬಿದ್ದು ಬಿಡ್ತು ಸಡನ್ ಆಗಿ. 2 ನಾಲು ಮತ್ತೆ ಮಳೆಗಳು ಲೂಸ್ ಆದವು. ನಾಲು ಚುಬಳ್ಳಿ ಹರಳು ಚುಚ್ಚಿತು, ಕುದುರೆ ಮುಗ್ಗಿತ್ತು ತೆಳಗ. ರಾಜ ಒಂದು ದೊಡ್ಡ ತೆಗ್ಗಿನಲ್ಲಿ ಬಿದ್ದು ಬಿಟ್ಟ. ಓಡಿ ಹೋದಂತ ಸೈನ್ಯದವರು ಅವರೆಲ್ಲ ನೋಡಿದ್ರು, ಈ ರಾಜ ನಮ್ಮ ಬೆನ್ನಟ್ಟಿ ಬಂದ ರಾಜ ಹಿಂದೆ ಬಿದ್ದ ಅಂತ ಹೇಳಿ ಇಮ್ಮಿಡಿಯೇಟ್ ಬಂದು ಆ ರಾಜನ ಸೆರೆ ಹಿಡಿದು ಬಿಟ್ರು. ಶಸ್ತ್ರಗಳೆಲ್ಲ ಅವನ ಕೈಯಲ್ಲಿ ಏನೂ ಇಲ್ಲ, ರಾಜನ ಹಿಡ್ಕೊಂಡು ಇದು ಮಾಡಿದ್ರು. ವಾಪಸ್ ಬಂದ್ರೆ ಈ ಸೈನ್ಯ ಎಲ್ಲ ಓಡೋಗ್ಬಿಡ್ತು. ನಮ್ಮ ರಾಜನೇ ಸೆರೆ ಹಿಡಿದ್ರೆ ನಾವು ಸೋತೇವಂತ ನೋಡ್ರಿ. ಒಂದು ಮಳೆ ಅಜಾಗ್ರತೆ ಕಾರಣದಿಂದ ಸಂಪೂರ್ಣ ಗೆದ್ದಂತ ಯುದ್ಧ ಸೋಲ್ಬೇಕಾಯ್ತು. ಒಂದು ಸಣ್ಣ ಮಳೆ ನೋಡೋಣ ಅಂತ ಹೇಳಿ. ಅಂದ್ರೆ ಸಣ್ಣ ಸಣ್ಣ ವಿಷಯ ಸಹಿತ, ಕರೆಂಟಿನ ವಿಷಯಗಳು ಮನೆಯಲ್ಲಿ ಒಂದು ಕ್ಷಣದಲ್ಲಿ ಆಕ್ಸಿಡೆಂಟ್ ಆಗಿಬಿಡ್ತದೆ, ಒಂದು ಕ್ಷಣದಲ್ಲಿ ಕರೆಂಟ್ ಶಾರ್ಟ್ ಹೊಡೆದ್ಬಿಡ್ತಾರೆ. ನಮ್ಮ ಮಕ್ಕಳಿಗೆ ಯಾವುದೋ ಇದಾಗ್ತದೆ, ಯಾವುದೋ ಪ್ಲಗ್ಗಿನ ಖುಲ್ಲ ಇಟ್ಬಿಟ್ಟಿರ್ತೀವಿ, ಚಾಕು ಹರಿತವಾದಂತಹ ಏಳಿಗೆ ಅಂತವು ಮನೆಯಲ್ಲಿ ಖುಲ್ಲ ಇಟ್ಬಿಟ್ಟಿರ್ತೀವಿ. ಸಣ್ಣ ಘಟನೆಗಳು ಎಷ್ಟೋ ಅಪಾಯಗಳನ್ನಾಗಿದ್ದು ನೋಡಿದ್ದೀವಿ. ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲಿ ನಾವು ಜಾಗೃತವಾಗಿರಬೇಕು. ಇದು ಆ ಮನುಷ್ಯ ಅಲರ್ಟ್ ಆಗಿದ್ದು ಪ್ರತಿನಿತ್ಯ ಕೆಲಸದಲ್ಲಿ, ನಿರಂತರ ಕೆಲಸದಲ್ಲಿ ಇರಬೇಕು ಅಂಬುದಕ್ಕೆ ಇದೊಂದು ಪಾಠ. ಅದೇ ಪ್ರಕಾರ ಬೆಂಗಳೂರಿನ ಒಂದು ಮಹಾನಗರದಂತ ಊರಲ್ಲಿ ಒಂದು ಆಫೀಸ್ನಲ್ಲಿ ಒಬ್ಬ ಮನುಷ್ಯ ಕೆಲಸ ಮಾಡ್ತಾ ಇದ್ದ. ಕೆಲಸ ಮಾಡ್ತಾ 5 ಗಂಟೆ ಆಯ್ತು, ಮನೆಗೆ ಬರಬೇಕು. ಹಾದಿಯಲ್ಲಿ ಮಿತ್ರ ಭೇಟಿ ಆದ. ನಡಿ ಹೋಗಿ ಬರೋಣ, ತಿರುಗಿ ಬರೋಣ ಹಾಗಂತೇಳಿ ಅಲ್ಲಿ ಇಲ್ಲಿ ಹೋದ್ರು. ಏನೋ ಟಿಫಿನ್ ಮಾಡಿದ್ರು. ಇಲ್ಲ ಸಿನಿಮಾ ಒಳ್ಳೇದಿದೆ, ಸೆಕೆಂಡ್ ಶೋ ಸಿನಿಮಾ ನೋಡೋಣ ನಡಿ ಅಂತ. ನಡಿ ಹೋಗೋಣ ಅಂತ ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋದ್ರು. ಮನೆಗೆ ಹೇಳಿದ, ಫೋನ್ ಮಾಡಿ, ನಾ ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋಗಿನಿ, ರಾತ್ರಿ ಲೇಟ್ ಬರ್ತಾನೆ. 12:30 1 ಗಂಟೆಗೆ ಶೋ ಮುಗೀತು. ಬಂದ 1:30 ಹಂಗೆ 2 ಗಂಟೆಗೆ ಮಲ್ಕೊಂಡ. ಮುಂಜಾನೆ ಹೇಳ್ಬೇಕು ಸಿಕ್ಲೆ. ಆಫೀಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಒಂದು ಫೈಲ್ ಆತನ ಹತ್ರ ಇತ್ತು. 10 ಗಂಟೆಗೆ ಎಕ್ಸಾಕ್ಟ್ ಅವ್ರ ಬಾಸ್ ಕೊಡಬೇಕು. ಆ ಬಾಸ್ ಅದನ್ನು ತಗೊಂಡು ದಿಲ್ಲಿಗೆ ಹೋಗ್ಬೇಕು, ಅಥವಾ ಏರ್ಪೋರ್ಟ್ಗೆ ಹೋಗ್ಬೇಕು. ಇಷ್ಟೆಲ್ಲ ಕೆಲಸಗಳು ಮುಂಚಿತವಾಗಿ ಅದು ಹೇಳಿಟ್ಟಿದ್ದ. 10 ಗಂಟೆಗೆ ಎಕ್ಸಾಕ್ಟ್ ನನ್ನ ಫೈಲ್ ನನ್ನ ಟೇಬಲ್ ಮೇಲೆ ಇರಬೇಕು. ಸರಿ ಅಂತ ಹೇಳ್ದ. ಈತನ ಮನೆ ಆಫೀಸ್ಲಿಂದ 2 ತಾಸು ದೂರ. ಎದ್ದ, ಬೆಳಗ್ಗೆ ಮುಂಜಾನೆ ರಾತ್ರಿ ಲೇಟ್ ಮಲ್ಕೊಂಡಿದ್ದ, ಹೇಳಿಲ್ಲ, ಅಲಾರಾಮ್ ಇಟ್ಟಿಲ್ಲ. 8 ಗಂಟೆಗೆ ಎಚ್ಚರಿಕೆ ಆಯ್ತು. ಎದ್ದು ನೋಡ್ತಾನ, ಸಮಯ 8. ಬಡಬಡ ಎದ್ದು ಒಂದು 2 ತಂಬಿಗೆ ನೀರು ಹಾಕೊಂಡ, ಯಾವುದೋ ಒಂದಿತ್ತು ಅಂಗಿ ಹಾಕೊಂಡ, ಪ್ಯಾಂಟ್ ಹಾಕೊಂಡ,
ನಡೀತೀನಿ ಆಫೀಸ್ಗೆ 2 ತಾಸು ಹೋಗ್ಬೇಕು, 10 ಗಂಟೆಯಲ್ಲಿ ಫೈಲ್ ಕೊಡ್ಬೇಕು. ಹೆಂಡತಿ ಅಂದು ಆ ಮಗುವಿನ ಶಾಲೆಗೆ ಬಿಟ್ಟು ಹೋಗ್ತಿದ್ರಲ್ಲಿ ಡೈಲಿ ಅಂದ್ರೆ ಇಲ್ಲ ಯಾರಿಗೇನ ಆಟೋದಾಗ ಕಳಿಸ್ಕೊಡೋದು. ಸ್ಪೀಡಾಗಿ ಹೋದ, ಶಾರ್ಟ್ ಕಟ್ ಆಗ ಈಗ 70, 80, 100 ಕಿಲೋಮೀಟರ್ ಸ್ಪೀಡ್ ಹೋಗಿ ಯಾವುದೋ ರೀತಿಲಿಂದ ಆಫೀಸ್ ತಲುಪಿದ. 10 ಆಗಿತ್ತು. ಬಾ ಆಫೀಸ್ ಬಂದೆ ಅಂತೇಳಿ ಸಂತೋಷ. ಚಪರಾಸಿ ಅಟೆಂಡರ್ ಬಂದ, ಸರ್ ಸಾಹೇಬರು ಕರೀತಾ ಇದ್ದಾರ, ಫೈಲ್ ಅಂತ ತೊಗೊಂಡು ಬರ್ರಿ ಜಲ್ದಿ, ಸಾಹೇಬರು ಹೊರಡ್ತಾ ಇದ್ದಾರೆ, ಕಾರ್ ರೆಡಿ ಇದೆ. ಬಂದೆ, ಕಿಶದಲ್ಲಿ ಕೈ ಹಾಕಿ ನೋಡ್ತಾನ, ಬೀಗದ ಕೈ ಮನೆಯಲ್ಲಿ ಮರ್ತು ಬಂದಿದ್ದೆ. ಬೇರೆ ಪ್ಯಾಂಟ್ನಲ್ಲಿ ಬೀಗದ ಕೈ ಉಳಿದ್ಬಿಟ್ಟದ, ಬೇರೆ ಯಾವುದೋ ಒಂದು ಪ್ಯಾಂಟ್ ಹಾಕೊಂಡು ಆ ಗಡಬಡಿಯಲ್ಲಿ ಬಂದಿದ್ದಾನ. ಅಲಮಾರಿ ಒಳಗಿದೆ, ಅಲಮಾರಿ ಲಾಕ್ ಇದೆ. ಗಾಬರಿ, ಮೈಯೆಲ್ಲ ಬೆವರು ಬಿಟ್ಬಿಡ್ತು. ಮತ್ತು ಅವ್ರ ಮಿತ್ರರು ನೋಡಿ, ಪರಿಸ್ಥಿತಿ ನೋಡಿ ಆ ಲಾಕರ್ನ ಒಡೆದು ಮಾಡಿ ಏನೋ ತಂದು ಕೊಟ್ಟರು, ಒಯ್ದು ಕೊಟ್ಟ. ಹೀಗೆಲ್ಲ ಆಯಿತು ಘಟನೆ. ಅವಾಗ ಅವ್ರ ಮಿತ್ರ ಹೇಳ್ತಾರೆ, ನೋಡು ನಿನ್ನ ಜೀವನ ಎಷ್ಟು, ನಿಂದೆಲ್ಲ ಘಟನೆ ಕೇಳಿದ ನಂತರ ಅವ್ರು ಹೇಳ್ತಾರ, ನೀನು ಇಷ್ಟು ಅಪಾಯಕ್ಕೆ ಒಳಗಾಗಿದ್ದಿ, ಇಷ್ಟು 80-90 ಕಿಲೋಮೀಟರ್ ಸ್ಪೀಡ್ ಮೇಲೆ ಬಂದು ಎಲ್ಲಾದರೂ ಆಕ್ಸಿಡೆಂಟ್ ಆಗಿದ್ದರೆ ನಿನ್ನ ಪ್ರಾಣ ಹೋಗ್ತಿತ್ತು. ರಾತ್ರಿ ಸೆಕೆಂಡ್ ಶೋ ಸಿನಿಮಾ ಹೋಗೋದು ಏನು ಅವಶ್ಯಕತೆ ಇತ್ತು, ಹೋದರೂ ಅಲಾರಾಮ್ ಯಾಕೆ ಇಡಲಿಲ್ಲ, ಹಾಗೆ ಮಲಗಿಬಿಟ್ಟು ಬೆಳಗ್ಗೆ ಮುಂಜಾನೆ ಎದ್ದು ಜಲ್ದಿ ಎದ್ದು ನಿಮ್ಮ ಮನೆಯೆಲ್ಲ ವ್ಯವಸ್ಥೆ ನೋಡ್ಕೊಂಡು ಬರ್ಬೋದಾಗಿತ್ತು. ಇವೆಲ್ಲ ಮಾಡಿದ ನೀನು ಮಾಡಿದ ತಪ್ಪುಗಳು, ನಿಂದ ವ್ಯವಸ್ಥಿತವಾದಂಥ ಜೀವನ ಇಲ್ಲ, ಕಾರಣ ಹೀಗೆಲ್ಲ ಆಯಿತು ಅಂತೇಳಿ ಮಿತ್ರರೆಲ್ಲ ಹೇಳ್ತಾರೆ. ಸಮಯ ಇದೆಲ್ಲ ವಿಷಯನ ತಿಳ್ಕೊಂಡು ಮಿತ್ರರು ನೋಡ್ರಿ, ಸಮಯ ಪಾಲನೆ, ಪರಿಸ್ಥಿತಿ, ಸಂದರ್ಭ ನೋಡಿಕೊಂಡು ನಾವು ಯಾವ್ಯಾವ ಕೆಲಸಗಳನ್ನು ಯಾವಾಗ ಮಾಡ್ಬೇಕೆಂಬುದು ನಿರ್ಣಯ ಮಾಡಲಾರದೇ ಇರೋದು, ಯಾರೋ ಕರೆದ್ರೆ ಎಲ್ಲೋ ಹೋಗಿಬಿಡೋದು, ಎಲ್ಲೋ ಕೂತ್ಬಿಡೋದು, ಏನೋ ಮಾತಾಡ್ತಾ ಇರೋದು, ಇವೆಲ್ಲ ಅವ್ಯವಸ್ಥಿತವಾದಂಥ ಜೀವನ ಅನಾಹುತಕ್ಕೆ ಕಾರಣ ಆಗ್ತದೆ. ಅದಕ್ಕೆ ನಮಗೆಲ್ಲ ಜೀವನದ ದಿನನಿತ್ಯದ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿರಬೇಕು. ಇದು ನಮ್ಮ ಮಕ್ಕಳಿಗೂ ಹೇಳಬೇಕು. ಸ್ಕೂಲಿಂದ ಬಂದ ತಕ್ಷಣ ಯಾವ ರೀತಿ ಇರಬೇಕು, ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆ ಅವ್ರ ತಯಾರಿ ಹೇಗಿರಬೇಕು, ಎಲ್ಲ ಸಮಯನ ನಾವು ಸದುಪಯೋಗ ಮಾಡ್ತಕ್ಕಂಥದ್ದು ಅಭ್ಯಾಸನ ಹಾಕೋಬೇಕು. ದಿನನಿತ್ಯ ನಮಗೆ ಸಾಕಷ್ಟು ಸಮಯ ಇರ್ತದೆ, ನಾವು ಅದನ್ನು ಸದುಪಯೋಗ ಮಾಡ್ಕೊಂಬೋದಿಲ್ಲ. ಮಲಗಿದ್ರೆ 2-3 ತಾಸು ಮಧ್ಯಾಹ್ನದಲ್ಲಿ ಮಲಗಿ ಬಿಡೋದು, ಸಾಯಂಕಾಲ 5-6 ಗಂಟೆಗೆ ಎದ್ದೇಳೋದು, ಬೆಳಗ್ಗೆ ಮುಂಜಾನೆ 8:30-9 ಗಂಟೆಗೆ ಹೇಳೋದು, ಹೀಗೆಲ್ಲ ಮಾಡಲಾರ್ದಂಗೆ ವ್ಯವಸ್ಥಿತವಾದಂಥ ಜೀವನ ಇಟ್ಕೊಳ್ಬೇಕು. ಇದೇ ಅಧ್ಯಾತ್ಮ, ಇದೇ ವೇದಾಂತ. ಭಾರತ್ ಮಾತಾಗೆ ಜೈ. ಎಲ್ಲರೂ ನಮಸ್ಕಾರ.